ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೆಬಲ್ಸ್ ಕನ್ನಡ ಚಾನಲ್. ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು. ಇಂದು ಗಣೇಶ ಚತುರ್ಥಿಯ ಪ್ರಯುಕ್ತ ಬೂಂದಿ ಲಡ್ಡು ಮತ್ತು ರವೆ ಲಡ್ಡು ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಬೂಂದಿ ಲಡ್ಡು ಹೇಗೆ ಮಾಡೋದು ಅನ್ನೋದನ್ನ ನೋಡೋಕ್ಕಿಂತ ಮುಂಚೆ ಅದಕ್ಕೆ 1 ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ, ಅರ್ಧ ಕಪ್ ಗೋಡಂಬಿ ದ್ರಾಕ್ಷಿ, ಅರ್ಧ ಟೀ ಸ್ಪೂನ್ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ, 4 ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, 6 ಲವಂಗ ತೊಗೊಂಡಿದ್ದೀನಿ, ಅಗತ್ಯಕ್ಕೆ ತಕ್ಕಷ್ಟು ತುಪ್ಪ ತೊಗೊಂಡಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಒಂದು ಕಡಾಯಕ್ಕೆ ಅಂದರೆ ಒಂದು ಬಾಣಲಿಗೆ ಅಥವಾ ಒಂದು ಪಾತ್ರೆಗೆ ಸಕ್ಕರೆ ಹಾಕಿಬಿಟ್ಟು 2 ಕಪ್ ನೀರು ಹಾಕಿ ಕುದಿಯೋದಕ್ಕೆ ಇಡೋಣ. 2 ಕಪ್ ನೀರು ಹಾಕ್ತಾ ಇದ್ದೀನಿ. ಸಕ್ಕರೆ ಕೂಡ ಇದೆ ಇದರಲ್ಲಿ. ಇದನ್ನು ಈಗ ಏನು ಮಾಡೋದು, ಸ್ವಲ್ಪ ತುಂಬ ಲೋ ಫ್ಲೇಮ್ ಬೇಡ, ತುಂಬ ಹೈ ಫ್ಲೇಮಲ್ಲೂ ಬೇಡ, ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಕುದಿಯೋದಕ್ಕೆ ಬಿಡೋಣ. ಈಗ ಕಡಲೆ ಹಿಟ್ಟಿಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಅಂದರೆ ಸ್ವಲ್ಪ ಮಂದಾಗಿ ಬರಬೇಕು, ಗಂಟು ಆಗಬಾರ್ದು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಚೆನ್ನಾಗಿ ಕುದಿಬೇಕು. ನೋಡಿ, ಈಗ ಸಕ್ಕರೆ ಕುದೀತಾ ಇದೆ ಅಂದರೆ ಪಾಕ ರೆಡಿ ಇದೆ ಅಂತ. ಈಗ ಇನ್ನೊಂದು ಕಡಾಯಿಯಲ್ಲಿ ಎಣ್ಣೆ ಹಾಕೋಣ, ಅಂದರೆ ಎಣ್ಣೆ ಕಾಯಿಸೋದಕ್ಕಿಡೋಣ. ಈಗ ಕಡಲೆ ಹಿಟ್ಟನ್ನು ತಗೊಂಡು ಬುಗ್ಗಿ ಮಾಡ್ಕೊಳ್ಳೋಣ. ಈ ರೀತಿ ಬುಗ್ಗಿ ಮಾಡೋಣ. ಬೂಂದಿ ಈಗ ರೆಡಿ ಇದೆ. ಅದರಲ್ಲಿ ಅರ್ಧ ಕಪ್ಪಷ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ಪು ರೆಡಿ ಇದೆ. ಈಗ ಮಿಕ್ಸಿ ಮಾಡ್ಕೊಂಡಿದ್ದಾಯಿತು. 2 ಸೆಕೆಂಡ್ಸ್ ಸಾಕು. ನಂತರ ಇದಕ್ಕೆ ಏಲಕ್ಕಿ ಎಲ್ಲ ಕೂಡ ಆ್ಯಡ್ ಮಾಡಿ ಮಿಕ್ಸ್ ಮಾಡೋಣ. ಹೀಗೆ ಎಲ್ಲವನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಕೈಯಿಂದ ಹಿಂಗೆ ಉಂಡೆ ಕಟ್ಟಬೇಕು. ನೋಡಿ, ಬೂಂದಿ ಲಡ್ಡು ರೆಡಿ ಇದೆ. ಈಗ ರವಾ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗುವ ಪದಾರ್ಥಗಳು: ರವಾ 200 ಗ್ರಾಮ್ ತೊಗೊಂಡಿದ್ದೀನಿ, ಸಕ್ಕರೆ 200 ಗ್ರಾಮ್ ತೊಗೊಂಡಿದ್ದೀನಿ, ಕೊಬ್ಬರಿ ತುರಿ 100 ಗ್ರಾಮ್ ತೊಗೊಂಡಿದ್ದೀನಿ, 10 ಗೋಡಂಬಿ ತೊಗೊಂಡಿದ್ದೀನಿ, 5 ಬಾದಾಮಿ ತೊಗೊಂಡಿದ್ದೀನಿ. ಇದಕ್ಕೂ ಕೂಡ ಬೇಕಾದಷ್ಟು ತುಪ್ಪ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂದರೆ, ರವೆಗೆ ಕೊಬ್ಬರಿ ತುರಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಈಗ ಒಂದು ಕಡಾಯಲ್ಲಿ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಅಂದರೆ ಡ್ರೈ ಫ್ರೂಟ್ಸ್ ಅವನ್ನೆಲ್ಲ ಹುರ್ಕೋಬೇಕು ಚೆನ್ನಾಗಿ. ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಇದಕ್ಕೆ ಈಗ ರವೆ ಕೊಬ್ಬರಿ ಮಿಕ್ಸ್ ಮಾಡಿರೋಂಥ ಮಿಶ್ರಣವನ್ನು ಹಾಕ್ತಾ ಇದ್ದೀನಿ. ಒಂದು 10 ಮಿನಿಟ್ಸ್ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಸ್ವಲ್ಪ ತುಪ್ಪ ಹಾಕಿ ಈ ರೀತಿ ಮಿಕ್ಸ್ ಮಾಡಿ.
ಈಗ ಒಂದು ಬೌಲ್ಗೆ ಇದನ್ನು ತೆಗೆದಿಟ್ಕೊಳ್ಳೋಣ. ಈಗ ಮತ್ತೊಂದು ಕಡಾಯಿಗೆ ಸಕ್ಕರೆ ಹಾಕಿ ಸ್ವಲ್ಪ ನೀರನ್ನು ಹಾಕೋಣ. ಅಂದರೆ ಪಾಕ ಮಾಡೋದಕ್ಕೆ ಇಡೋಣ. ಪಾಕ ಹೇಗೆ ಬರಬೇಕು ಅಂದರೆ ಕೈಗೆ ಅಂಟಬೇಕು, ಕೈಗೆ ಅಂಟಿದ್ರೆ ಸಾಕು. ಇದಕ್ಕೆ ಈಗ ಕೈಗೆ ಅಂಟ್ತಾ ಇದೆ, ಪಾಕ ರೆಡಿ ಇದೆ. ಇದಕ್ಕೆ ರವೆ ಹಾಕೋಣ. ನಂತರ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಈಗೆಲ್ಲ ಕೂಡ ಏನು ಮಾಡೋಣ, ಈಗ ಮಿಕ್ಸ್ ಮಾಡೋಣ ಚೆನ್ನಾಗೆ. ಇದನ್ನು ಕೂಡ ಈಗ ಈ ರೀತಿಯಾಗಿ ಉಂಡೆ ಉಂಡೆಯಾಗಿ ಕಟ್ಟಬೇಕು. ನೋಡಿ ನಾನು ಹೇಗೆ ಕಟ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ರವಾ ಲಡ್ಡು ರೆಡಿ. ಈ ಒಂದು ಚಾನಲ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ. ಧನ್ಯವಾದಗಳು.